ವಿಧಾನಸಭಾ ಚುನಾವಣಾ ಅಖಾಡ ಸಾಗ್ತಾ ಇರುವ ದಾರಿಯನ್ನ ಗಮನಿಸಿದ್ರೆ ಯಾವ ರಣಾಂಗಣಕ್ಕೂ ಕೂಡ ಕಮ್ಮಿ ಇಲ್ಲ ಅನ್ನೋ ಹಂತಕ್ಕೆ ಹೋಗ್ತಾ ಇದೆ. ದಿನೇ ದಿನೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಅಲ್ಲಿನ ಮತದಾರರ ಪಟ್ಟಿಗೆ ಆಗ್ತಾ ಇರುವ ಪರಿಷ್ಕರಣೆ. ವಿರೋಧ ಪಕ್ಷಗಳಂತೂ ಕೆರಳಿ ಕೆಂಡವಾಗಿದೆ. ಚುನಾವಣೆಯನ್ನೇ ನಾವು ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ವಿಚಾರದಲ್ಲಿ ಆಗ್ತಿರುವ ರಾಜಕೀಯ ಕೆಸರೆರಚಾಟ ಯಾವ ಮಟ್ಟಕ್ಕಿದೆ ಗಮನಿಸಿ. ಬಿಹಾರದಲ್ಲಿ ಚುನಾವಣೆ ನಡೆಯಬೇಕಿದೆ. ಅಲ್ಲಿ ವಿಪರೀತ ಡ್ರಾಮಾಗಳು ಶುರುವಾಗಿವೆ. ಸುಪ್ರೀಂ ಆದೇಶದ ಮೇರೆಗೆ ಎಲೆಕ್ಷನ್ ಕಮಿಷನ್ ಫಿಲ್ಟರ್ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಆದ್ರೀಗ ವಿಪಕ್ಷಗಳಿಗೆ ಸರ್ ಭಯ ಶುರುವಾಗಿದೆ. ಸರ್ ಅಂದ್ರೆ ಯಾರೋ ಟೀಚರ್ ಅನ್ಕೋಬೇಡಿ. ಮತದಾರರ ಪರಿಷ್ಕರಣೆ ಕೆಲಸಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೆಸರಿಡಲಾಗಿದ್ದು ಅದನ್ನೇ ಸಿಂಪಲ್ ಆಗಿ SIR ಅಂದ್ರೆ ಸರ್ ಅಂತ ಹೆಸರಿಡಲಾಗಿದೆ. ಕೆಲವೇ ತಿಂಗಳಲ್ಲಿ ಚುನಾವಣೆ ಇರುವಾಗ ರಿವಿಷನ್ ಯಾಕ್ರಿ ಬೇಕು ಅಂತ ವಿಪಕ್ಷಗಳು ಕೇಳುತ್ತಿವೆ. ಎಲೆಕ್ಷನ್ ಟೈಮ್ನಲ್ಲಿ ಮಾಡದೆ ಮತ್ಯಾವಾಗ ಮಾಡಬೇಕು ಅಂತ ಸರ್ಕಾರ ನಡೆಸೋರು ಪ್ರಶ್ನಿಸುತ್ತಿದ್ದಾರೆ. ನಮಗಂತೂ ಸರ್ ಬೇಡವೇ ಬೇಡ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. वोटिंग से निकाल देना और वो खुद ये चाहते हैं कि एलाइट लोग ही वोट देना. डर के मारे आज ये रिवाइज करने की जो कोशिश कर रहे हैं ये बहुत बुरी बात है. ಬಿಹಾರದಲ್ಲಿ ನಡೆಯುತ್ತಿರೋ ಮತಪಟ್ಟಿ ಪರಿಷ್ಕರಣೆಯನ್ನ ವಿರೋಧಿಸಿ ಚುನಾವಣೆ ಬಹಿಷ್ಕರಿಸೋ ಸುಳಿವು ನೀಡಿದ್ದ RJD ನಾಯಕ ತೇಜಸ್ವಿ ಯಾದವ್ಗೆ ಕಾಂಗ್ರೆಸ್ ಕೂಡ ಬೆಂಬಲ ಸೂಚಿಸಿದೆ. ಇಂಡಿಯಾ ಕೂಟದ ಮುಂದೆಯೂ ಬಹಿಷ್ಕಾರದ ಆಯ್ಕೆ ಇದೆ ಅಂತ ಹೇಳಿದೆ. ಭಾರತದ ಪ್ರಜಾಪ್ರಭುತ್ವ ಉಳಿಯಬೇಕು ಅಂದ್ರೆ ಚುನಾವಣಾ ಆಯೋಗದ ಈ ಕ್ಲೀನಿಂಗ್ ಕೆಲಸವನ್ನ ಬೆಂಬಲಿಸಬೇಕು. ಆದ್ರೆ ಆ ಕೆಲಸಕ್ಕೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗುತ್ತಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಅನ್ನೋದು ಈಗ ಹುಟ್ಕೊಂಡಿರುವ ಪ್ರಾಸೆಸ್ ಅಲ್ಲ. ಈ ದೇಶವನ್ನು ಅತ್ಯಂತ ಸುದೀರ್ಘ ಅವಧಿಗೆ ಕಾಂಗ್ರೆಸ್ ಪಕ್ಷ ಆಳಿದೆ. ಆಗ ನಡೀತಾ ಇದ್ದ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೊಂದು ರೂಟೀನ್ ಪ್ರಾಸೆಸ್. ಕಾಲಾನುಸಾರವಾಗಿ ಚುನಾವಣಾ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವುದು ಪದ್ಧತಿ ಅನಿವಾರ್ಯ ಕೂಡ. ಅದು ಅರ್ಹ ಮತದಾರರಿಗೆ ಹಕ್ಕು ಸಿಗಬೇಕು ಅಂದರೆ ಅನರ್ಹರನ್ನ ಪಕ್ಕಕ್ಕಿಡಲೇಬೇಕು. ಮತದಾನ ಪ್ರಕ್ರಿಯೆ ಎಷ್ಟು ಪಾರದರ್ಶಕವಾಗುತ್ತೋ ಅಷ್ಟು ಬಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ. ಆದರೆ ಇದನ್ನೇ ವಿರೋಧ ಮಾಡ್ತೀವಿ ಅಂದರೆ ಬಿಹಾರದಲ್ಲಂತೂ ಯಾವ ಹಂತಕ್ಕೆ ಹೋಗಿದೆ ಈ ಮತದಾರರ ಪಟ್ಟಿ ಪರಿಷ್ಕರಣೆಯ ರಾಜಕೀಯ ಅಂದರೆ ಚುನಾವಣೆಯನ್ನೇ ಬಹಿಷ್ಕಾರ ಮಾಡ್ತೀವಿ ಅಂತಿದೆ RJD ಪಕ್ಷ. ಲಕ್ಷ ಲಕ್ಷ ಮತದಾರರಿಗೆ ಗೇಟ್ ಪಾಸ್ ಭಾಗ್ಯ ಕೊಡಲಾಗಿದೆ. ಹೀಗೆ ಮತದಾರರನ್ನ ಆಚೆ ಇಟ್ಟು ಚುನಾವಣೆ ನಡೆಸಿದ್ರೆ ಯಾರು ಗೆಲ್ತಾರೆ ಅನ್ನೋದು ಅಥವಾ ಯಾರು ಗೆಲುವಿಗಾಗಿ ಈ ರೀತಿಯಾಗಿ ಪ್ರಕ್ರಿಯೆ ಮಾಡಲಾಗ್ತಿದೆ ಅನ್ನೋದು ನಮಗೆ ಗೊತ್ತಿದೆ. ಹೀಗಾಗಿ ನಾವು ಚುನಾವಣೆಗೆ ಇಳಿಯೋದೇ ಇಲ್ಲ, ಕಂಟೆಸ್ಟೇ ಮಾಡೋದಿಲ್ಲ. ಆಗ್ತಿರೋದೇ ಅಕ್ರಮ. ಈ ಅಕ್ರಮ ಚುನಾವಣೆಗೆ ನಾವು ಭಾಗಿಯಾಗಬೇಕಾ ಅನ್ನೋಷ್ಟರ ಮಟ್ಟಿಗೆ ಆರೋಪ ಮಾಡ್ತಿದ್ದಾರೆ RJD ಪಕ್ಷದವರು. ನಾವು ಆಲ್ರೆಡಿ ಚುನಾವಣಾ ಬಹಿಷ್ಕಾರದ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಚರ್ಚೆ ಆದ ಬಳಿಕ ತೀರ್ಮಾನ ಕೈಗೊಳ್ತೇವೆ ಅಂತ ಹೇಳಿ ತೇಜಸ್ವಿ ಯಾದವ್ ಹೇಳಿದ್ದಾರೆ. ವೋಟರ್ ಲಿಸ್ಟ್ ಪರಿಶೀಲನೆ ಸರಿ ಇಲ್ಲ ಅಂತ ಹೇಳಿ ರಾಗ ಎಳಿತಿದ್ದಾರೆ ರಾಹುಲ್ ಗಾಂಧಿ. ಬಿಹಾರದಿಂದ ಕರ್ನಾಟಕದವರೆಗೂ ಕೂಡ ಈ ಸಮಸ್ಯೆ ಇದೆ. ನಮ್ಮ ಬಳಿಯಲ್ಲಿ ಇದಕ್ಕೆ ಬೇಕಾದ ಎಲ್ಲಾ ಸಾಕ್ಷ್ಯ ಇದೆ, ಇದ್ರೆ ಹಿಡಿಯಲ್ಲ ಆಚೆ. ರಾಹುಲ್ ಗಾಂಧಿ ಆರೋಪವನ್ನ ಚುನಾವಣಾ ಆಯೋಗ ತಿರಸ್ಕರಿಸಿದೆ. ಬಿಹಾರದಲ್ಲಿ ಈಗೇನು ಪರಿಷ್ಕರಣೆ ನಡೀತಾ ಇದೆ, ಈ ಪರಿಷ್ಕರಣೆ ಸಂದರ್ಭದಲ್ಲಿ ಮತದಾರರಿಂದಲೇ ಫಾರ್ಮ್ ಅನ್ನ ಪಡೆಯಲಾಗ್ತಾ ಇದೆ. ಅವರ ವಿವರಗಳಿರುವ ಫಾರ್ಮ್ 99% ಮತದಾರರು ಈಗ ಆಲ್ರೆಡಿ ಫಾರ್ಮ್ ಅನ್ನ ಚುನಾವಣಾ ಆಯೋಗಕ್ಕೆ ನೀಡಿದ್ದಾರೆ. ಡಿಸೆಂಬರ್ 1ರವರೆಗೆ ಈ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲಿಕ್ಕೆ ಅವಕಾಶ ಇದೆ. ಮುಗಿದೋಗಿಲ್ಲ ಸ್ವಾಮಿ. ನೀವು ಈಗಲೇ ಯಾಕೆ ಚುನಾವಣೆ ಬಹಿಷ್ಕಾರದ ಬಗ್ಗೆ ಮಾತನಾಡ್ತೀರಿ? ಯಾರ್ದಾದ್ರೂ ಹೆಸರು ಕೈ ಬಿಟ್ಟಿದ್ರೆ ವಾಪಸ್ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಬಳಸ್ಕೊಳ್ಳಿ ಎಲ್ಲ ಆಪರ್ಚುನಿಟಿ ಚುನಾವಣಾ ಆಯೋಗ ಹೇಳ್ತಾ ಇದೆ. ನೀವು ಹೇಳ್ತಿರೋದು ನೋಡಿದ್ರೆ, ಅಂದ್ರೆ ವಿರೋಧ ಪಕ್ಷಗಳ ಆರೋಪ ಮಾಡ್ತಿರೋದನ್ನ ನೋಡಿದ್ರೆ ನಾವು ಯಾರನ್ನೆಲ್ಲ ಆಚೆ ಇಟ್ಟಿದ್ದೀವಿ? ಈ ಮತದಾರರ ಪಟ್ಟಿಯಿಂದ ಆಚೆ ಇಟ್ಟಿರುವವರಲ್ಲಿ ಲಕ್ಷ ಲಕ್ಷ ಮಂದಿ ಸತ್ತವರ ಹೆಸರಲ್ಲೂ ಕೂಡ ವೋಟ್ ಇತ್ತು, ಅವರನ್ನ ಆಚೆ ಇಡಲಾಗಿದೆ. ಹಾಗಾದ್ರೆ ಸತ್ತವ್ರಿಗೂ ಕೂಡ ಎದ್ದು ಬಂದು ಮತದಾನ ಮಾಡ್ಲಿಕ್ಕೆ ಹಕ್ಕು ಕೊಡ್ಬೇಕಾ? ಇನ್ನು ಬಿಹಾರ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋದವರು, ಬೇರೆ ದೇಶಕ್ಕೆ ಹೋದವರಿದ್ದಾರೆ.
ಅವ್ರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕಾ? ಇನ್ನು ಒಂದೇ ವ್ಯಕ್ತಿ 2-3 ಕಡೆಯಲ್ಲಿ ವೋಟ್ ಹಾಕ್ತಾ ಇದ್ರು, ಅಂಥವರ ವಿರುದ್ಧ ಕ್ರಮ ಬೇಡವಾ ಅಂತ ಹೇಳಿ ಚುನಾವಣಾ ಆಯೋಗ ಖಡಕ್ಕಾಗಿ ಪ್ರಶ್ನೆ ಕೇಳಿದೆ. ಇನ್ನು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾಡಿರುವ ಆರೋಪ ಕೂಡ ಬೇಸ್ಲೆಸ್, ಆಧಾರ ರಹಿತ ಅಂತ ಹೇಳಿದೆ ಚುನಾವಣಾ ಆಯೋಗ. ನಿಜವಾಗ್ಲೂ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಕೊಡ್ರಿ, ತನಿಖೆ ಆಗಿ ಹೋಗ್ಲಿ ಅನ್ನೋದು ಕೇವಲ ಚುನಾವಣಾ ಆಯೋಗದ ಮಾತು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ನಿರೀಕ್ಷೆ ಮಾಡೋದು ಇದೇನೆ. ಕಾದ್ ನೋಡೋಣ. ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು, ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳು ಕೇವಲ ಗಾಳಿಯಲ್ಲೇ ಗುಂಡು ಹೊಡೆದು ಮತ್ತೆ ಮತ್ತೆ ಚುನಾವಣಾ ಆಯೋಗ ಚುನಾವಣಾ ಪ್ರಕ್ರಿಯೆ ಬಗ್ಗೆನೇ ಆರೋಪ ಮಾಡ್ತಾ ಇರುತ್ತಾ, ಅಥವಾ ನಿಜವಾಗ್ಲೂ ಸಾಕ್ಷ್ಯವನ್ನ ಹೊರಗಿಟ್ಟು ಲೋಕಸಭಾ ಚುನಾವಣಾ ಅಖಾಡ ಸಾಕ್ತಾ ಇರುವ ದಾರಿಯನ್ನ ಗಮನಿಸಿದ್ರೆ ಯಾವ ರಣಾಂಗಣಕ್ಕೂ ಕೂಡ ಕಮ್ಮಿ ಇಲ್ಲ ಅನ್ನೋ ಹಂತಕ್ಕೆ ಹೋಗ್ತಾ ಇದೆ. ದಿನೇ ದಿನೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಅಲ್ಲಿನ ಮತದಾರರ ಪಟ್ಟಿಗೆ ಆಗ್ತಾ ಇರುವ ಪರಿಷ್ಕರಣೆ. ವಿರೋಧ ಪಕ್ಷಗಳಂತೂ ಕೆರಳಿ ಕೆಂಡವಾಗಿದೆ. ಚುನಾವಣೆಯನ್ನೇ ನಾವು ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ವಿಚಾರದಲ್ಲಿ ಆಗ್ತಿರುವ ರಾಜಕೀಯ ಕೆಸರೆರಚಾಟ ಯಾವ ಮಟ್ಟಕ್ಕಿದೆ ಗಮನಿಸಿ. ಬಿಹಾರದಲ್ಲಿ ಚುನಾವಣೆ ನಡೆಯಬೇಕಿದೆ. ಅಲ್ಲಿ ವಿಪರೀತ ಡ್ರಾಮಾಗಳು ಶುರುವಾಗಿವೆ. ಸುಪ್ರೀಂ ಆದೇಶದ ಮೇರೆಗೆ ಎಲೆಕ್ಷನ್ ಕಮಿಷನ್ ಫಿಲ್ಡರ್ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಆದ್ರೀಗ ವಿಪಕ್ಷಗಳಿಗೆ ಸರ್ ಭಯ ಶುರುವಾಗಿದೆ. ಸರ್ ಅಂದ್ರೆ ಯಾರೋ ಟೀಚರ್ ಅನ್ಕೋಬೇಡಿ. ಮತದಾರರ ಪರಿಷ್ಕರಣೆ ಕೆಲಸಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೆಸರಿಡಲಾಗಿದ್ದು, ಅದನ್ನೇ ಸಿಂಪಲ್ ಆಗಿ SIR ಅಂದ್ರೆ ಸರ್ ಅಂತ ಹೆಸರಿಡಲಾಗಿದೆ. ಕೆಲವೇ ತಿಂಗಳಲ್ಲಿ ಚುನಾವಣೆ ಇರುವಾಗ ರಿವಿಷನ್ ಯಾಕ್ರಿ ಬೇಕು ಅಂತ ವಿಪಕ್ಷಗಳು ಕೇಳುತ್ತಿವೆ. ಎಲೆಕ್ಷನ್ ಟೈಮ್ನಲ್ಲಿ ಮಾಡದೆ ಮತ್ಯಾವಾಗ ಮಾಡಬೇಕು ಅಂತ ಸರ್ಕಾರ ನಡೆಸೋರು ಪ್ರಶ್ನಿಸುತ್ತಿದ್ದಾರೆ. ನಮಗಂತೂ ಸರ್ ಬೇಡವೇ ಬೇಡ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. वोटिंग से निकाल देना और वो खुद ये चाहते हैं कि एलाइट लोग ही वोट देना। डर के मारे आज वो ये रिवाइज करने की जो कोशिश कर रहे हैं, ये बहुत बुरी बात है. ಬಿಹಾರದಲ್ಲಿ ನಡೆಯುತ್ತಿರೋ ಮತಪಟ್ಟಿ ಪರಿಷ್ಕರಣೆಯನ್ನ ವಿರೋಧಿಸಿ ಚುನಾವಣೆ ಬಹಿಷ್ಕರಿಸೋ ಸುಳಿವು ನೀಡಿದ್ದ RJD ನಾಯಕ ತೇಜಸ್ವಿ ಯಾದವ್ಗೆ ಕಾಂಗ್ರೆಸ್ ಕೂಡ ಬೆಂಬಲ ಸೂಚಿಸಿದೆ. ಇಂಡಿಯಾ ಕೂಟದ ಮುಂದೆಯೂ ಬಹಿಷ್ಕಾರದ ಆಯ್ಕೆ ಇದೆ ಅಂತ ಹೇಳಿದೆ. ಭಾರತದ ಪ್ರಜಾಪ್ರಭುತ್ವ ಉಳಿಯಬೇಕು ಅಂದ್ರೆ ಚುನಾವಣಾ ಆಯೋಗದ ಈ ಕ್ಲೀನಿಂಗ್ ಕೆಲಸವನ್ನ ಬೆಂಬಲಿಸಬೇಕು. ಆದ್ರೆ ಆ ಕೆಲಸಕ್ಕೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಅನ್ನೋದು ಈಗ ಹುಟ್ಕೊಂಡಿರುವ ಪ್ರಾಸೆಸ್ ಅಲ್ಲ. ಈ ದೇಶವನ್ನು ಅತ್ಯಂತ ಸುದೀರ್ಘ ಅವಧಿಗೆ ಕಾಂಗ್ರೆಸ್ ಪಕ್ಷ ಆಳಿದೆ. ಆಗ ನಡೀತಾ ಇದ್ದ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೊಂದು ರೂಟೀನ್ ಪ್ರಾಸೆಸ್. ಕಾಲಾನುಸಾರವಾಗಿ ಚುನಾವಣಾ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದು ಪದ್ಧತಿ ಅನಿವಾರ್ಯ ಕೂಡ. ಅದು ಅರ್ಹ ಮತದಾರರಿಗೆ ಹಕ್ಕು ಸಿಗಬೇಕು ಅಂದರೆ ಅನರ್ಹರನ್ನ ಪಕ್ಕಕ್ಕಿಡಲೇಬೇಕು. ಮತದಾನ ಪ್ರಕ್ರಿಯೆ ಎಷ್ಟು ಪಾರದರ್ಶಕವಾಗುತ್ತೋ ಅಷ್ಟು ಬಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ. ಆದರೆ ಇದನ್ನೇ ವಿರೋಧ ಮಾಡ್ತೀವಿ ಅಂದರೆ, ಬಿಹಾರದಲ್ಲಂತೂ ಯಾವ ಹಂತಕ್ಕೆ ಹೋಗಿದೆ ಈ ಮತದಾರರ ಪಟ್ಟಿ ಪರಿಷ್ಕರಣೆಯ ರಾಜಕೀಯ ಅಂದರೆ, ಚುನಾವಣೆಯನ್ನೇ ಬಹಿಷ್ಕಾರ ಮಾಡ್ತೀವಿ ಅಂತಿದೆ RJD ಪಕ್ಷ. ಲಕ್ಷ ಲಕ್ಷ ಮತದಾರರಿಗೆ ಗೇಟ್ ಪಾಸ್ ಭಾಗ್ಯ ಕೊಡಲಾಗಿದೆ. ಹೀಗೆ ಮತದಾರರನ್ನ ಆಚೆ ಇಟ್ಟು ಚುನಾವಣೆ ನಡೆಸಿದ್ರೆ ಯಾರು ಗೆಲ್ತಾರೆ ಅನ್ನೋದು, ಅಥವಾ ಯಾರ ಗೆಲುವಿಗಾಗಿ ಈ ರೀತಿಯಾಗಿ ಪ್ರಕ್ರಿಯೆ ಮಾಡಲಾಗ್ತಿದೆ ಅನ್ನೋದು ನಮಗೆ ಗೊತ್ತಿದೆ. ಹೀಗಾಗಿ ನಾವು ಚುನಾವಣೆಗೆ ಇಳಿಯೋದೇ ಇಲ್ಲ, ಕಂಟೆಸ್ಟೇ ಮಾಡೋದಿಲ್ಲ, ಆಗ್ತಿರೋದೇ ಅಕ್ರಮ. ಈ ಅಕ್ರಮ ಚುನಾವಣೆಗೆ ನಾವು ಭಾಗಿಯಾಗಬೇಕಾ ಅನ್ನೋಷ್ಟರ ಮಟ್ಟಿಗೆ ಆರೋಪ ಮಾಡ್ತಿದ್ದಾರೆ RJD ಪಕ್ಷದವರು. ನಾವು ಆಲ್ರೆಡಿ ಚುನಾವಣಾ ಬಹಿಷ್ಕಾರದ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ, ಚರ್ಚೆ ಆದ ಬಳಿಕ ತೀರ್ಮಾನ ಕೈಗೊಳ್ತೇವೆ ಅಂತ ಹೇಳಿ ತೇಜಸ್ವಿ ಯಾದವ್ ಹೇಳಿದ್ದಾರೆ. ವೋಟರ್ ಲಿಸ್ಟ್ ಪರಿಶೀಲನೆ ಸರಿ ಇಲ್ಲ ಅಂತ ಹೇಳಿ ರಾಗ ಎಳಿತಿದ್ದಾರೆ ರಾಹುಲ್ ಗಾಂಧಿ. ಬಿಹಾರದಿಂದ ಕರ್ನಾಟಕದವರೆಗೂ ಕೂಡ ಈ ಸಮಸ್ಯೆ ಇದೆ, ನಮ್ಮ ಬಳಿಯಲ್ಲಿ ಇದಕ್ಕೆ ಬೇಕಾದ ಎಲ್ಲಾ ಸಾಕ್ಷ್ಯ ಇದೆ, ಇದ್ರೆ ಹಿಡಿಯಲ್ಲ ಆಚೆ. ರಾಹುಲ್ ಗಾಂಧಿ ಆರೋಪವನ್ನ ಚುನಾವಣಾ ಆಯೋಗ ತಿರಸ್ಕರಿಸಿದೆ. ಬಿಹಾರದಲ್ಲಿ ಈಗೇನು ಪರಿಷ್ಕರಣೆ ನಡೀತಾ ಇದೆ, ಈ ಪರಿಷ್ಕರಣೆ ಸಂದರ್ಭದಲ್ಲಿ ಮತದಾರರಿಂದಲೇ ಫಾರ್ಮ್ ಅನ್ನ ಪಡೆಯಲಾಗ್ತಾ ಇದೆ. ಅವರ ವಿವರಗಳಿರುವ ಫಾರ್ಮ್ 99% ನಷ್ಟು ಮತದಾರರು ಈಗ ಆಲ್ರೆಡಿ ಫಾರ್ಮ್ ಅನ್ನ ಚುನಾವಣಾ ಆಯೋಗಕ್ಕೆ ನೀಡಿದ್ದಾರೆ.
ಡಿಸೆಂಬರ್ 1ರವರೆಗೆ ಈ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲಿಕ್ಕೆ ಅವಕಾಶ ಇದೆ. ಮುಗಿದೋಗಿಲ್ಲ ಸ್ವಾಮಿ. ನೀವು ಈಗಲೇ ಯಾಕೆ ಚುನಾವಣೆ ಬಹಿಷ್ಕಾರದ ಬಗ್ಗೆ ಮಾತನಾಡ್ತೀರಿ? ಯಾರ್ದಾದ್ರೂ ಹೆಸರು ಕೈ ಬಿಟ್ಟಿದ್ರೆ ವಾಪಸ್ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಬಳಸ್ಕೊಳ್ಳಿ ಎಲ್ಲ ಆಪರ್ಚುನಿಟಿ, ಚುನಾವಣಾ ಆಯೋಗ ಹೇಳ್ತಾ ಇದೆ. ನೀವು ಹೇಳ್ತಿರೋದು ನೋಡಿದ್ರೆ, ಅಂದ್ರೆ ವಿರೋಧ ಪಕ್ಷಗಳ ಆರೋಪ ಮಾಡ್ತಿರೋದನ್ನ ನೋಡಿದ್ರೆ, ನಾವು ಯಾರನ್ನೆಲ್ಲ ಆಚೆ ಇಟ್ಟಿದ್ದೀವಿ? ಈ ಮತದಾರರ ಪಟ್ಟಿಯಿಂದ ಆಚೆ ಇಟ್ಟಿರುವವರಲ್ಲಿ ಲಕ್ಷ ಲಕ್ಷ ಮಂದಿ ಸತ್ತವರ ಹೆಸರಲ್ಲೂ ಕೂಡ ಓಟಿತ್ತು, ಅವರನ್ನ ಆಚೆ ಇಡಲಾಗಿದೆ. ಹಾಗಾದ್ರೆ ಸತ್ತವ್ರಿಗೂ ಕೂಡ ಎದ್ದು ಬಂದು ಮತದಾನ ಮಾಡ್ಲಿಕ್ಕೆ ಹಕ್ಕು ಕೊಡ್ಬೇಕಾ? ಇನ್ನು ಬಿಹಾರ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋದವರು, ಬೇರೆ ದೇಶಕ್ಕೆ ಹೋದವರಿದ್ದಾರೆ, ಅವ್ರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕಾ? ಇನ್ನು ಒಂದೇ ವ್ಯಕ್ತಿ 2-3 ಕಡೆಯಲ್ಲಿ ಓಟ್ ಹಾಕ್ತಾ ಇದ್ರು, ಅಂಥವರ ವಿರುದ್ಧ ಕ್ರಮ ಬೇಡವಾ ಅಂತ ಹೇಳಿ ಚುನಾವಣಾ ಆಯೋಗ ಖಡಕ್ಕಾಗಿ ಪ್ರಶ್ನೆ ಕೇಳಿದೆ. ಇನ್ನು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾಡಿರುವ ಆರೋಪ ಕೂಡ ಬೇಸ್ಲೆಸ್, ಆಧಾರ ರಹಿತ ಅಂತ ಹೇಳಿದೆ ಚುನಾವಣಾ ಆಯೋಗ. ನಿಜವಾಗ್ಲೂ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಕೊಡ್ರಿ, ತನಿಖೆ ಆಗಿ ಹೋಗ್ಲಿ ಅನ್ನೋದು ಕೇವಲ ಚುನಾವಣಾ ಆಯೋಗದ ಮಾತು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ನಿರೀಕ್ಷೆ ಮಾಡೋದು ಇದೇನೆ. ಕಾದ್ ನೋಡೋಣ. ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು, ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳು ಕೇವಲ ಗಾಳಿಯಲ್ಲೇ ಗುಂಡು ಹೊಡೆದು ಮತ್ತೆ ಮತ್ತೆ ಚುನಾವಣಾ ಆಯೋಗ, ಚುನಾವಣಾ ಪ್ರಕ್ರಿಯೆ ಬಗ್ಗೆನೇ ಆರೋಪ ಮಾಡ್ತಾ ಇರುತ್ತಾ, ಅಥವಾ ನಿಜವಾಗ್ಲೂ ಸಾಕ್ಷ್ಯವನ್ನ ಹೊರಗಿಟ್ಟು